ದೇವರೇ ನಮಗೆ ನಾವು ಅನಾಥಾಶ್ರಮದಲ್ಲಿ ಇದ್ದೇವೆ. ದೇವರೇ ನಮಗೆ ಸ್ವಲ್ಪ ಜಾಗ ಕೊಡಿಸಿ ಆಶ್ರಮ ಕಟ್ಟಿಸಿಕೊಳ್ಳಲು ದೇವರೇ ನಾವು ನಿಮ್ಮ ಹತ್ರ ಬೇಡಿಕೊಳ್ಳುತ್ತೇವೆ. ದೇವರೇ ನಮಗೆ ನೀವೇ ದಾರಿ ತೋರಿಸಿ. ದೇವರೇ ನಮ್ಮನ್ನು ಕಾಪಾಡಪ್ಪ. ದೇವರೇ ನಮಗೆ ನೀವೇ ಈಗ ತಂದೆ ತಾಯಿ ನೀವೇ ಕರ್ನಾಟಕ ಜನರು ಸಪೋರ್ಟ್ ಮಾಡಿ ಹೆಲ್ಪ್ ಮಾಡಿ. ನಾವು ಎಲ್ಲಿಗೆ ಹೋಗ್ಬೇಕು ಈಗ ಆಶ್ರಮ ಖಾಲಿ ಮಾಡಿ ಅಂತ ಹೇಳಿ ಹೋಗಿದ್ದಾರೆ. ಆಶ್ರಮದ ಬಿಲ್ಡಿಂಗ್ ಓನರ್. ಸ್ನೇಹಿತರೆ ನೋಡಿ, ಇವತ್ತು ನಮ್ಮ ಓನರ್ ಬಂದಿದ್ರು. ಬಾಡಿಗೆ ಮಾತಾಡಿ ಕಳಿಸಿದ್ದೀನಿ. ಸ್ವಲ್ಪ ದಿನ ಕಾಲಾವಕಾಶ ಕೇಳಿ ಟೈಮ್ ತೊಗೊಂಡಿದ್ದೀನಿ. ಸ್ನೇಹಿತರೆ ದಯವಿಟ್ಟು ಅಣ್ಣ ತಮ್ಮದಿರು, ಅಕ್ಕ ತಂಗಿಯರು, ಕರ್ನಾಟಕ ಜನರು ರೀ, ನಿಮ್ಮ ಕೈ ಮುಗಿತಾ ಇದ್ದೀನಿ ರೀ, ಪ್ಲೀಸ್ ರೀ, ಸ್ವಲ್ಪ ಇವ್ರ ಹೆಸರಿಗೆ ಯಾರಾದರೂ ಅಣ್ಣ ತಮ್ಮ ಅಕ್ಕ ತಂಗಿ ಇವರಿಗೆ ದಾನ ಧರ್ಮ ಮಾಡಿರಿ. 10 ಜನರಿಗೆ ಒಳ್ಳೆಯದಾಗುತ್ತೆ. ಯಾಕಂದರೆ ನೋಡಿ, ಈಗ ಇವರೆಲ್ಲ ಯಾರು ಇಲ್ದಿರೋರಿಗೆ ಕರ್ಕೊಬಂದು ರೋಡಲ್ಲಿ ಇರೋರನ್ನ ಸಾಕ್ತಾಯಿದ್ದೀನಿ ಪ್ರಾಮಾಣಿಕವಾಗಿ. ದಯವಿಟ್ಟು ಸಪೋರ್ಟ್ ಮಾಡಿ. ನೋಡ್ತಾ ಇದ್ರಲ್ಲ, ಪ್ರತಿಯೊಬ್ಬರು ನಿಮ್ಮಂಥರ ಕೈಯಲ್ಲಿ ನಿಮ್ಮ ಕೈಯಲ್ಲಿ ಆಗ ಸಹಾಯವನ್ನು ಮಾಡಿ. ಸ್ನೇಹಿತರೆ ನೋಡಿ, ಪ್ರತಿಯೊಬ್ಬರು ಸಪೋರ್ಟ್ ಮಾಡಿರಿ. ಆಟೋ ಗಂಗಾಧರು ಪ್ರಾಮಾಣಿಕವಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ನಿಮ್ಮ ಕೈಲಾದ ಸಹಾಯ ಕೂಡ ಮಾಡ್ಬೋದು. ಜಾಗ ತಗೊಳ್ಳಿಕ್ಕೆ ಅಥವಾ ಕಟ್ಟಡ ಕಟ್ಟಿಸ್ಲಿಕ್ಕಾದರೂ ಆಗಲಿ ನಿಮ್ಮ ಕೈಲಾದ ಕೂಡ ಸಹಾಯ ಮಾಡಿ. ಒಂದೊಂದು ಅಡಿಗೆ ಅಂತ ಯಾರಾದರೂ ಒಬ್ಬರು ಸಹಾಯ ಮಾಡಿ. ದಯವಿಟ್ಟು ಪ್ಲೀಸ್, ಎಲ್ಲಾದರೂ 1-2 ಸೈಟ್ ತೊಗೊಂಡಾದರೂ ಒಂದು ಸಣ್ಣದಾಗೆ ಸೆಡ್ ಆದರೂ ಹಾಕ್ಕೊಂಡು ಇವ್ರನ್ನೆಲ್ಲ ಸಾಕ್ತೀನಿ. ದಯವಿಟ್ಟು ರೀ, ಈ ಬಿಲ್ಡಿಂಗ್ ಕೂಡ ಖಾಲಿ ಮಾಡಿ ಅಂತ ಹೇಳಿದ್ದಾರೆ. ಸ್ವಲ್ಪ ದಿನ ಕಾಲಾವಕಾಶ ಕೇಳಿದ್ದೀನಿ. ಪ್ರತಿಯೊಬ್ಬರು ಹಾಗೆ ಬಾಡಿಗೆ ಕೂಡ ಜಾಸ್ತಿ ಮಾಡಿದ್ದಾರೆ. 6,000 ಇದ್ದಿದ್ದು ಬಾಡಿಗೆ ಈಗ 9,000ಕ್ಕೆ ನಾನು ಬಂದಿದ್ದೀನಿ. ಅವ್ರು 10 ಕೊಡು ಅಂತ ಕೇಳ್ತಾ ಇದ್ದಾರೆ. ನನ್ನ ಕೈಯಲ್ಲಿ ಕಟ್ಟೋಕ್ಕಾಗಲ್ಲ ಅಪ್ಪಾಜಿ, ನಿಮ್ಮ ಕಾಲಿಗೆ ಬೀಳ್ತೀನಿ, ಕೈ ಮುಗಿತೀನಿ ಅಂತ ಹೇಳಿ 9,000ಕ್ಕೆ ಒಪ್ಪಿಸಿದ್ದೀನಿ. ಅದಕ್ಕೂ ಕೂಡ ಒಪ್ಕೊಳ್ಳಿಲ್ಲ. ದಯವಿಟ್ಟು ರೀ, ಇಂಥವ್ರಿಗಾಗಿರಿ, ಇಂಥವ್ರಿಗೆ ರೋಡಲ್ಲಿರೋ ಅಂಥವ್ರಿಗೆ ದೇವ್ರ ಮಕ್ಕಳಿಗೆ ಕರ್ಕೊಬಂದು ಸಾಕ್ತಾಯಿದ್ದೀನಿ. ಇವರೆಲ್ಲ ಕುಟುಂಬಸ್ಥರು ಇದ್ದವರೇ ರೀ, ರೋಡಲ್ಲಿ ಬಿಟ್ಟೋಗಿರ್ತಾರೆ. ಇಲ್ಲಾಂದರೆ ಅಪರಿಚಿತವಾಗಿ ಅವರೇ ತಿರುಗಾಡ್ತಿದ್ದಾಗ ನಮ್ಮ ಪೊಲೀಸವರು, ಆಸ್ಪತ್ರೆಯವರು, ಸಾರ್ವಜನಿಕರು ಕರ್ಕೊಬಂದು ನಮ್ಮ ಆಶ್ರಮಕ್ಕೆ ಸೇರಿಸೋಗಿರೋದು ನೋಡಿ. ಇಂಥವ್ರ ಸೇವೆನ ಸಲ್ಲಿಸ್ತಾ ಇದ್ದೀನಿ. ಬಿಲ್ಡಿಂಗ್ ಬಾಡಿಗೆ ಪಡೆದು ಈ ಬಿಲ್ಡಿಂಗು ಕೂಡ ಖಾಲಿ ಮಾಡಿಕೊಡ್ಬೇಕು. ಅಣ್ಣ ತಮ್ಮದಿರ, ಅಕ್ಕ ತಂಗಿರ, ದಯವಿಟ್ಟು ರೀ, ಒಂದೊಂದು ಅಡಿಗೆ ಎಲ್ಲಾದರೂ 1-2 ಸೈಟ್ ತೊಗೊಂಡು ಆಶ್ರಮನ ಭಿಕ್ಷೆ ಬೇಡಾದರೂ ಕಟ್ಟಿಸ್ಕೊತೀನಿ. ದಯವಿಟ್ಟು ರೀ, 1 ಅಡಿಗೆ, 1.5 ಅಡಿಗೆ, ಅರ್ಧ ಅಡಿಗೆ ನಿಮ್ಮ ಕೈಲಾದ 100 ರೂಪಾಯಿ, 200 ರೂಪಾಯಿ, 50 ರೂಪಾಯಿ, 10 ರೂಪಾಯಿ ಸಹಾಯ ಮಾಡಿರಿ. ಇಂಥವ್ರಿಗೆ ಸ್ವಲ್ಪ ಜಾಗ ತೊಗೊತೀನಿ. ದಯವಿಟ್ಟು ರೀ, ಕರ್ನಾಟಕ ಜನರಿಗೆ, ನನಗೂ ಕೂಡ ವಿಡಿಯೋ ಮಾಡೋರು ಯಾರೂ ಇಲ್ಲ, ನಾನೇ ಮಾಡ್ಕೊತಾ ಇದ್ದೀನಿ. ದಯವಿಟ್ಟು ಅಣ್ಣ ತಮ್ಮದಿರ, ಅಕ್ಕ ತಂಗಿಯರೇ, ಕರ್ನಾಟಕ ಜನರೇ, 10 ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ. ಪ್ರತಿಯೊಬ್ಬರು ಸಪೋರ್ಟ್ ಮಾಡ್ತೀರಾ ಅನ್ಕೊತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ಈ ವಿಡಿಯೋನ 5-6 ಜನರಿಗೆ ಶೇರ್ ಮಾಡಿ. ನೋಡಿರಿ, ಎಲ್ಲ ವಯಸ್ಸಾದವ್ರು ನಮ್ಮಲ್ಲಿ ಇರೋರು. ನೋಡ್ತಾ ಇದ್ರಲ್ಲ ಪಾಪ, ಕೆಲವ್ರಿಗೆ ಮಾತು ಬರಲ್ಲ, ಕೆಲವ್ರಿಗೆ ಕೆಲವೊಂದು ಕಾಯಿಲೆ. ದಯವಿಟ್ಟು ರೀ, ಸಪೋರ್ಟ್ ಮಾಡಿರಿ ಅಣ್ಣ ತಮ್ಮದಿರ, ಅಕ್ಕ ತಂಗಿಯರು, ಕರ್ನಾಟಕ ಜನರು. ಇದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ಆಟೋ ಗಂಗಾಧರ್ ಆಶ್ರಮ. ಯಾರ್ಯಾರು ವಿಡಿಯೋ ನೋಡ್ತಾಯಿದ್ರೆ 5 ಜನರಿಗೆ ವಿಡಿಯೋನ ಶೇರ್ ಮಾಡಿ. ನಿಮಗೆ ಪುಣ್ಯ ಬರುತ್ತೆ. ಯಾರಾದರೂ ಒಬ್ಬೊಬ್ಬರು 1-1 ಅಡಿಗೆ ಸಹಾಯ ಮಾಡ್ಬೋದು. 10 ರೂಪಾಯಿ, 20 ರೂಪಾಯಿ, 30 ರೂಪಾಯಿ, 500 ರೂಪಾಯಿ, 1000 ರೂಪಾಯಿ ನಿಮ್ಮ ಕೈಲಾದ ಕೂಡ ಸಹಾಯ ಮಾಡ್ಬೋದು. ನಾನು 1-2 ಸೈಟ್ ತೊಗೊಂಡು ಇವ್ರಿಗಾಗಿ ಅಂತಲೇ 1 ಸೈಟ್ ತೊಗೊಂಡು ಆಶ್ರಮನ ಕಟ್ಟಿಸ್ಬೇಕು ಅಂತ ಇದ್ದೀನಿ. ಯಾರಾದರೂ ಸಪೋರ್ಟ್ ಮಾಡಿ. ಯಾಕೆಂದರೆ ನಮ್ಮ ನೆಲಮಂಗಲ ತಾಲೂಕಲ್ಲಿ ಅಲ್ಲಿ ಇಲ್ಲಿ ಅಲ್ದಾಡಿ ಜಾಗಕ್ಕೆ ತುಂಬ ಬೇಸತ್ತೋದೆ. DC, AC, ಪಂಚಾಯತಿ, ತಾಲೂಕು ಆಫೀಸು, ನಗರಸಭೆ ಎಲ್ಲ ಅರ್ಜಿಗಳನ್ನು ಹಾಕಿ ಅಲಿತಾ ಇದ್ದೀನಿ. ಸ್ನೇಹಿತರೆ ದಯವಿಟ್ಟು ಸಪೋರ್ಟ್ ಮಾಡಿರಿ. ಈ ವಿಡಿಯೋನ ಇಲ್ಲಿ ಮುಕ್ತಾಯ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ವಂದನೆ. ನಮಸ್ಕಾರ. ದೇವರು ಕಾಪಾಡಪ್ಪ, ದೇವ್ರೆ ನೀನೇ ಕಾಪಾಡಬೇಕಪ್ಪ.